ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇವತ್ತಿನ ದಿನ ನಾವು ಒಂದು ಸ್ಪೆಷಲ್ ಆದ ಒಂದು 50 ವರ್ಷದ ಹಿಂದೆ ನನ್ನ ಅಜ್ಜಿ ಮಾಡ್ತಿದ್ದ ಒಂದು ಮೈಸೂರು ಮಂಡಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಮೊದಲಿಗೆ ಮೈಸೂರು ಮಂಡಕ್ಕಿಗೆ ಬೇಕಾದ ವೆಜಿಟೇಬಲ್ಸ್, ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ, ಟೊಮೆಟೊ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ನಾವು ಎಷ್ಟು ಪ್ರಮಾಣದಲ್ಲಿ ಮಂಡಕ್ಕಿ ಮಾಡ್ಕೊಳ್ತೀವಿ ಅನ್ನೋದನ್ನ ಮೊದಲೇ ನಿರ್ಧಾರ ಮಾಡಿ ಆಮೇಲೆ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನಾವು ಇಲ್ಲಿ ಒಂದು ಈರುಳ್ಳಿ ತೊಗೊಂಡು ಸಾಕಷ್ಟು ಚುಮಾರಿ ಅಥವಾ ಮಂಡಕ್ಕಿ ತೊಗೊಂಡು ಕಲಿಸಿದರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಯಾವುದೇ ಒಂದು ಅಡುಗೆ ಮಾಡ್ಕೋಬೇಕಾದ್ರೆ ಮೊದಲಿಗೆ ಕ್ವಾಂಟಿಟಿನ ನಾವು ನಿರ್ಧಾರ ಮಾಡ್ಕೋಬೇಕಾಗತ್ತೆ. ಆಗ ಮಾತ್ರ ಅಡುಗೆ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಈಗ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೆ ಗ್ಯಾಸ್ ಮೇಲೆ, ಅದಕ್ಕೆ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಒಂದು 2 ಸ್ಪೂನು ನಾನು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಎಣ್ಣೆ ಹಾಕ್ಕೊಳ್ಳಿ. ಹಾಗೆ ಎಣ್ಣೆ ಕಾದಾದಮೇಲೆ ನಾನಿಲ್ಲಿ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ನಾನು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಸಾಸಿವೆ ಸಿಡ್ದಾದ್ಮೇಲೆ ಹಾಕ್ಕೊಳ್ಳಿ, ಯಾಕಂದರೆ ಮಂಡಕ್ಕಿ ತಿನ್ನುವಾಗ ಈ ಒಂದು ಸಾಸಿವೆ ಸಿಡದೆ ಇರ್ತಕ್ಕಂಥ ಸಾಸಿವೆ ಬಾಯಲ್ಲಿ ಬಂದರೆ ಕಹಿ ಅನಿಸುತ್ತೆ. ಹಾಗೆ ಲೋ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಈಗ ಕಡಲೆ ಬೀಜ ಹಾಕ್ಕೊಳ್ತಿದ್ದೀನಿ. ನೀವು ಕಡಲೆ ಬೀಜನ ಹೀಗೆ ಡೈರೆಕ್ಟಾಗಿ ಹಾಕ್ಕೊಳ್ಬೋದು, ಅಥವಾ ಮೊದಲೇ ಹುರಿದು ಅದನ್ನು ಸಿಪ್ಪೆ ತೆಗೆದು ಬೇಳೆ ಮಾಡಿ ಇಟ್ಕೊಂಡು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಬೇಗ ಆಗುತ್ತೆ ಹಾಗೆ ಮಾಡೋದ್ರಿಂದ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅಂದರೆ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನೀವು ಹೈ ಫ್ಲೇಮ್ ಇಟ್ರಿ ಅಂತಂದರೆ ಬೇಗ ಸೀದು ಹೋಗುತ್ತೆ. ಈಗ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಇವಾಗ ಕೂಡ ಲೋ ಫ್ಲೇಮಲ್ಲಿರಲಿ. ಹಾಗೆ ಒಂದಷ್ಟು ಕಟ್ ಮಾಡಿರ್ತಕ್ಕಂಥ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ತಕ್ಕಾಗೆ ಹಾಕ್ಕೊಳ್ಳಿ. ಸ್ವಲ್ಪ ಮಂಡಕ್ಕಿ ಖಾರವಾಗಿ ಇದ್ರೂ ಒಳ್ಳೆಯದು. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಈಗ ನಾನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇಟ್ಕೊಂಡು ಈ ಕರಿಬೇವು ಅದ್ರ ಜೊತೆಗೆ ಮೆಣಸಿನ್ಕಾಯಿ ಹುರ್ಕೊಳ್ತಿದ್ದೀನಿ. ಮೆಣಸಿನ್ಕಾಯಿನ ನಾವು ಈಗ ಹಾಕಿದಾಗ ಈ ರೀತಿ ಹುರ್ಕೊಂಡ್ರೆ ಮಂಡಕ್ಕಿಯಲ್ಲಿ ತಿನ್ನಬೇಕಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಅದು ಕೂಡ ಹುರಿದಿತ್ತು. ಈಗ ನಾನು ಕಟ್ ಮಾಡಿಟ್ಟಿರ್ತಕ್ಕಂಥ ಒಂದು ಆನಿಯನ್ ತೊಗೊಂಡಿದ್ದೀನಿ. ಯಾಕಂದರೆ ನಾವಿರೋದೇ 3 ಜನ, ಇಷ್ಟು ಸಾಲುತ್ತೆ. ನೀವು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಇದ್ದರೆ 2 ಹಾಕ್ಕೊಳ್ಳಿ. ಈಗ ಮೀಡಿಯಮ್ ಫ್ಲೇಮಲ್ಲೇ ಮತ್ತೆ ಆನಿಯನ್ ಕೂಡ ನಾವು ಬಾಡಿಸ್ಕೊಳ್ತಿದ್ದೀವಿ. ಈ ಟೈಮಲ್ಲಿ ಆನಿಯನ್ ಸ್ವಲ್ಪ ಮೆತ್ತಗಾಗೋವರೆಗೂ ಬಾಡಿಸ್ಕೊಂಡು ನಾವು ಈಗ ಟೊಮೊಟೊ ಸೇರಿಸೋಕ್ಕೂ ಮುಂಚೆನೇ ಅರಿಶಿನ ಹಾಕ್ಕೊಳ್ಬೇಕು, ಉಪ್ಪು ಅರಿಶಿನ. ಯಾಕಂದರೆ ನಾವು ಆಮೇಲೆ ಟೊಮೊಟೊ ಆದಮೇಲೆ ಅರಿಶಿನ ಉಪ್ಪು ಹಾಕ್ಕೊಳ್ಳೋದ್ರಿಂದ ಈ ಒಂದು ಗ್ರೇವಿ ಅಥವಾ ಈ ಒಂದು ಹುಳಿ ನಮಗೆ ಕೆಂಪು ಕಲರ್ಗೆ ಬರುತ್ತೆ, ಗ್ರೀನಿಯಾಗಿ ಬರೋದಿಲ್ಲ. ಹಾಗಾಗಿ ಇದು ಒಂದು ಟಿಪ್ಸ್ ಏನು ಅಂತಂದರೆ, ಯಾವುದೇ ನಾವು ಈ ರೀತಿ ಒಗ್ಗರಣೆ ಹಾಕಬೇಕಾದಾಗ ಈ ಒಂದು ಸ್ಟೆಪ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಮೆತ್ತಗಾಗಿತ್ತು. ಈಗ ನಾನು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಸರಿ ಕೈ ಆಡಿಸ್ಕೊಳ್ಳೋಣ. ಸಾಲ್ಟ್ ಆ್ಯಡ್ ಮಾಡಿದ್ಮೇಲೆ ಹೀಗೆ ಮಾಡೋದ್ರಿಂದ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ. ಇವಾಗ ಸ್ವಲ್ಪ ಬೆಂದ್ಕೊಂಡು ಆದಮೇಲೆ ನಾವು ಅರಿಶಿನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಅರಿಶಿನ ಆ್ಯಡ್ ಮಾಡೋಕ್ಕೂ ಬಿಫೋರ್ ಟೊಮೊಟೊ ಹಾಕಿಬಿಟ್ವಿ ಅಂತಂದರೆ ಈ ಹುಳಿ ನಮಗೆ ಗ್ರೀನಿಯಾಗಿ ಬರೋದಿಲ್ಲ, ಅಥವಾ ಯೆಲ್ಲೋಯಿಶ್ ಆಗಿ ಬರೋದಿಲ್ಲ, ರೆಡ್ಡಿಶ್ ಆಗಿ ಬರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್. ನೀವು ಹಾಗೆ ಮಾಡೋದ್ರಿಂದ ನಮಗೆ ರೆಡ್ಡಾಗಿ ಬರಲ್ಲ ಅಂತಂದರೆ ಟೊಮೊಟೊ ಹಾಕಾದ್ಮೇಲಾದರೂ ನೀವು ಅರಿಶಿನ ಹಾಕ್ಕೊಳ್ಬೋದು. ಈಗ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಟೊಮೊಟೊ ಸೇರಿಸ್ಕೊಳ್ತಿದ್ದೀನಿ. ಈ ಟೈಮಲ್ಲಿ ಅರಿಶಿನ ಹಾಕಾದ್ಮೇಲೆ ನೀವು ಬಾಡಿಸ್ಕೊಳ್ಬೇಕು. ಆ ಟೈಮಲ್ಲಿ ಫ್ಲೇಮ್ ಮೀಡಿಯಮ್ ಇರಲಿ. ಈಗ ಟೊಮೊಟೊ ಹಾಕಾದ್ಮೇಲೆ ಮತ್ತೆ ಫ್ಲೇಮ್ ಮೀಡಿಯಮಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳಿ. ಟೊಮೊಟೊ ಕೂಡ ಸರಿಯಾಗಿ ಬೆನಿಬೇಕು. ಇಷ್ಟು ಗ್ರೇವಿ ನಮಗೆ ಬೇಕಾಗಿರೋದು ಮೈಸೂರು ಮಂಡಕ್ಕಿಗೆ. ತುಂಬಾ ಈಸಿ. ನಾವೆಲ್ಲನೂ ಮೆಣಸಿನ್ಕಾಯಿ, ಟೊಮೊಟೊ ಹಾಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ವಿ ಅಂದರೆ ಅಗದಿ ಒಂದು 5 ನಿಮಿಷದಲ್ಲಿ ಕೂಡ ಈ ಒಂದು ಮೈಸೂರು ಮಂಡಕ್ಕಿ ರೆಡಿಯಾಗಿ ಹೋಗುತ್ತೆ. ಈಗ ಅದನ್ನು ನಾವು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಕುದಲಿಕ್ಕೆ ಇಡಬೇಕು. ಈಗ ಮೇಲ್ಗಡೆ ಒಂದು ಸ್ವಲ್ಪ ಸಕ್ಕರೆ ಶುಗರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ಈ ಒಂದು ಮೈಸೂರು ಮಂಡಕ್ಕಿಗೆ ಶುಗರ್ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಸಿಹಿಯಾಗಿ ಹಾಗೆ ಖಾರವಾಗಿ ಸಿಹಿಯಾಗಿ ಇರುತ್ತೆ ಅನ್ನೋದೊಂದು ಉದ್ದೇಶಕ್ಕೋಸ್ಕರ. ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದ್ಸರಿ ನೀಟಾಗಿ ಕೈ ಆಡಿಸ್ಕೊಳ್ಳೋಣ. ನೆನಪಿರಲಿ, ಹೈ ಫ್ಲೇಮಲ್ಲಿ ಇಟ್ಟರೆ ನೀವು ಸೀದು ಹೋಗೋ ಚಾನ್ಸಸ್ ಇರುತ್ತೆ ಈ ಹುಳಿ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳಿ. ಈ ರೀತಿಯಲ್ಲಿ ಒಂದು ಹದದಲ್ಲಿ ಬಾಡಿದೆ ಅಂತ ಗೊತ್ತಾದಾಗ ನಾನು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ತೀರಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಒಂದು 2 ನಿಮಿಷ ಬೆನೆಯಕ್ಕೆ ಬಿಟ್ಬಿಡೋಣ. ಯಾಕಂದರೆ ಹಾಕಿರೋ ಎಲ್ಲ ಈರುಳ್ಳಿ ಟೊಮೊಟೊ ಮೆತ್ತಗಾಗಲಿಕ್ಕೆ ಬಿಡೋಣ.
ಒಂದು 2 ನಿಮಿಷದ ನಂತರ ಲಿಡ್ನ ಓಪನ್ ಮಾಡಿ ನೋಡ್ಕೊಳ್ಳೋಣ. ಈಗ ನೋಡಿ ನೀಟಾಗಿ ಬೆಂದ್ಕೊಂಡಿತ್ತು. ಈಗ ಇನ್ನೊಂದು ಸರಿ ನೀಟಾಗಿ ಕೈ ಆಡಿಸ್ಕೊಂಡು ಬಿಡೋಣ. ಇಲ್ಲಿ ನಾನು ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ, ಇನ್ನೂ ಹಾಗೆ ಇದೆ, ಬಟ್ ಲೋ ಫ್ಲೇಮಲ್ಲಿದೆ ಅಷ್ಟೇ. ಇನ್ನೊಂದು ಸರಿ ಕೈ ಆಡಿಸ್ಕೊಳ್ಳೋಣ. ಈ ರೀತಿಯಲ್ಲಿ ಈ ಹುಳಿ ಮೈಸೂರು ಮಂಡಕ್ಕಿ ಬೇಕಾಗಿರ್ತಕ್ಕಂಥ ಹುಳಿ ರೆಡಿಯಾಗಿರಬೇಕು. ಅರೆ ಬರೆ ಬೆಂದ್ಕೊಂಡಿತ್ತು ಅಂದರೆ ಅಷ್ಟು ಹುಳಿ ಚೆನ್ನಾಗಿ ಬರಲ್ಲ, ಹಾಗೆ ಮೈಸೂರು ಮಂಡಕ್ಕಿ ಕೂಡ ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ರೀತಿಯಲ್ಲಿ ಇರಬೇಕು. ಈಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಹುಳಿ ಎಲ್ಲ ಪೂರ್ತಿಯಾಗಿ ಆರಬೇಕು, ತಣ್ಣಗಾಗಬೇಕು. ಯಾಕಂದರೆ ನಾವು ಮಂಡಕ್ಕಿ ಈಗ ಬಿಸಿ ಇದ್ದಾಗ ಹಾಕಿಬಿಟ್ವಿ ಅಂತಂದರೆ ಆ ಮಂಡಕ್ಕಿ ಅಂದರೆ ತೊಯ್ಸಿದ ಮಂಡಕ್ಕಿ ಟೈಪ್ ಆಗೋಗುತ್ತೆ. ಹಾಗಾಗಿ ನಾನು ಆರಲಿಕ್ಕೆ ಬಿಟ್ಟಿದ್ದೆ, ಆರ್ಕೊಂಡಿತ್ತು ಈಗ ಹುಳಿ. ಈಗ ನಾನು ಮಂಡಕ್ಕಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹುಳಿ ಎಷ್ಟಿದೆ ಅದ್ರ ಮೇಲೆ ಫಸ್ಟ್ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಇದು ತೀರಾ ಹುಳಿ ಜಾಸ್ತಿನೂ ಆಗಿರಬಾರ್ದು, ಹಾಗೆ ಕಡಿಮೆನೂ ಆಗಿರಬಾರ್ದು. ಆ ಹದದೊಳಗಿರುತ್ತೆ ಅಂತಂದರೆ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ಆಯಿತು ಅಂದರೆ ತೊಯ್ಸಿದ ಸೂಸ್ಲ ಅಂತ ಕರೀತಾರೆ ನಮ್ಮ ಕಡೆ, ಆ ರೀತಿ ಆಗುತ್ತೆ. ತೀರಾ ಒಣದು ಆಯಿತು, ಜಾಸ್ತಿ ಮಂಡಕ್ಕಿ ಆಯಿತು ಅಂತ ಹುಳಿ ಎಲ್ಲ ಚುಮಾರಿಗೆ ಅಥವಾ ಮಂಡಕ್ಕಿಗೆ ಹತ್ಕೊಳಲ್ಲ. ಹಾಗಾಗಿ ಒಂದು ಹದದಲ್ಲಿ ಇರಬೇಕು. ಈಗ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ, ಯಾಕಂದರೆ ನಂದು ಹುಳಿ ಜಾಸ್ತಿ ಅನಿಸಿತ್ತು. ಮಂಡಕ್ಕಿಗೆ ಓವರ್ ಹುಳಿ ಆದ್ರೂ ಈ ಒಂದು ಮೈಸೂರು ಮಂಡಕ್ಕಿ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನಾನು ಕಲಿಸ್ಕೊಂಡೆ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ ಇದಕ್ಕೆ ಹುರಿಗಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟು ಆ್ಯಡ್ ಮಾಡ್ಕೊಳ್ಬೇಕು. ಇದು ಇಲ್ಲ ಅಂತಂದರೆ ಈ ಮೈಸೂರು ಮಂಡಕ್ಕಿ ಚೆನ್ನಾಗಿ ಬರಲ್ಲ. ಮೇಯ್ನಾಗಿ ಇದೆ, ಎಷ್ಟು ನೀವು ಜಾಸ್ತಿ ಹಾಕ್ಕೊಳ್ತೀರಿ ಅಷ್ಟು ಟೇಸ್ಟ್ ಕೊಡುತ್ತೆ. ಹಾಗಂತ ಜಾಸ್ತಿನೂ ಅಲ್ಲ, ಒಂದು ಪ್ರಮಾಣದಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಈ ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟು ಇಲ್ಲ ಅಂತಂದರೆ ಮೈಸೂರು ಮಂಡಕ್ಕಿ ಕಂಪ್ಲೀಟ್ ಆಗೋದೇ ಇಲ್ಲ. ಒಂದು ಏನಾದರೂ ಸ್ಕಿಪ್ ಆದರೆ ನಡೆಯುತ್ತೆ, ಬಟ್ ಇದು ಬೇಕೇ ಬೇಕು. ಯಾಕಂದರೆ ಇದೇ ಒಂದು ಮೈಸೂರು ಮಂಡಕ್ಕಿಗೆ ಮೇಯ್ನಾಗಿ ರುಚಿ ಕೊಡೋದು. ಹಾಗಾಗಿ ಇದು ಕೆಲವೊಬ್ರು ಹೇಳ್ತಾರೆ ಗಿರ್ಮಿಟನೂ ಅಲ್ಲ ಇದು, ಯಾಕಂದರೆ ಗಿರ್ಮಿಟ ಬೇರೆ ರೀತಿ ನಾವು ಅದಕ್ಕೆ ಹುಣಸೆ ರಸ ಸೇರಿಸ್ತೀವಿ, ಬಟ್ ಇಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀವಿ. ಇದು ಹಾಗಾಗಿ ಮೈಸೂರು ಮಂಡಕ್ಕಿ ಅಂತ ನಾವು ಕರಿತೀವಿ. ಹಾಗೆ ಮೇಲ್ಗಡೆ ಒಂದು ಅರ್ಧದಲ್ಲಿ ಅರ್ಧ ಭಾಗ ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ. ಯಾಕಂದರೆ ಆಲ್ರೆಡಿ ನಾವು ಇದಕ್ಕೆ ಟೊಮೊಟೊ ಹಾಕಿರೋದ್ರಿಂದ ನೀವು ಕ್ವಾಂಟಿಟಿ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧದಲ್ಲಿ ಅರ್ಧ ತೊಗೊಂಡು ನಾನು ನಿಂಬೆಹಣ್ಣನ್ನು ರಸನ ಹಾಕ್ಕೊಳ್ತಿದ್ದೀನಿ. ಈಗ ಇನ್ನೊಂದ್ಸರಿ ನೀಟಾಗಿ ಕಲಿಸ್ಕೊಳ್ಳೋಣ. ಯಾಕಂದರೆ ಪುಟಾಣಿ ಹಿಟ್ಟು ಅಥವಾ ಹುರಿಗಡಲೆ ಹಿಟ್ಟು ಹಾಗೆ ನಿಂಬೆಹಣ್ಣು ಎರಡೂ ಈ ಚುಮಾರಿಗೆ ಅಥವಾ ಮಂಡಕ್ಕಿಗೆ ಹತ್ಕೊಳ್ಬೇಕು. ಆಗ ಮಾತ್ರ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ನೀಟಾಗಿ ಒಂದು ಸ್ವಲ್ಪ ತಡವಾದರೂ ಚಿಂತಿಲ್ಲ, ನೀಟಾಗಿ ಕಲಿಸ್ಕೊಳ್ಳಿ. ಎಲ್ಲ ಚುಮರಿಗೂ ನೀಟಾಗಿ ಹೊಂದ್ಕೊಳ್ಬೇಕು ನಾವು ಹಾಕಿರೋ ಪದಾರ್ಥ. ಈಗ ರೆಡಿಯಾಗಿತ್ತು, ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಿದ್ದೀನಿ. ಹಾಗೆ ಇದ್ರ ಜೊತೆಗೆ ನಾವು ಚಿಕ್ಕವರಿದ್ದಾಗ ಈಗಲೂ ಕೂಡ ಹಾಗೆ ನಮ್ಮ ಮನೆಯಲ್ಲಿ ಈ ಮೈಸೂರು ಮಂಡಕ್ಕಿ ಜೊತೆಗೆ ನಾವು ಮೊಸರು ಹಾಕ್ಕೊಂಡು ತಿಂತೀವಿ. ಇದು ಈವ್ನಿಂಗ್ ಸ್ನ್ಯಾಕ್ಸು ಹೌದು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಮಾಡಿಸಿರೋದು. ಇದಕ್ಕೆ ನೀವು ಮೊಸರು ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ವಯಸ್ಸಾದವರು ತಿನ್ಬೋದು, ಮಕ್ಕಳು ತಿನ್ಬೋದು, ಎಂಗೇಜ್ನವರು ತಿನ್ಬೋದು. ಈಗ ಸಮ್ಟೈಮ್ಸ್ ವಯಸ್ಸಾದವರು ಮಕ್ಕಳಿಗೆ ಹಲ್ಲಿರಲ್ಲ, ಆ ಟೈಮ್ ಒಳಗೆ ಮೊಸರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ಮೇಲ್ಗಡೆ ನಾನು ಒಂದು ಸ್ವಲ್ಪ ಸೇವು ಹಾಗೆ ಕೊತ್ತಂಬರಿ ಆನಿಯನ್ ಹಾಕಿ ಇಟ್ಟಿದ್ದೆ. ಈ ರೀತಿಯಲ್ಲಿ ಮೈಸೂರು ಮಂಡಕ್ಕಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ರೆಡಿಯಾಗುತ್ತೆ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಟೀ ಜೊತೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ನಾವು ಇದನ್ನು ತೊಗೊಂಡ್ಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.